ಇವತ್ತು ಕೂಡ ನಿಮ್ಮೊಟ್ಟಿಗೆ ಒಂದು ವಿಷಯದಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ದೇವರು ಪ್ರೇರೇಪಣೆ ಕೊಟ್ಟಿರುವುದರಿಂದ ನಿಮ್ಮ ಸಂಗಡ ಇದನ್ನು ಮಾತಾಡೋದ್ರಲ್ಲಿ ನಾನು ಬಹಳ ಸಂತೋಷ ಪಡ್ತೀನಿ. ಇವತ್ತಿನ ಸಂದೇಶದ ಶೀರ್ಷಿಕೆ ಏನಂತ ನೋಡಬೇಕಾದ್ರೆ, ದೇವರ ಮಕ್ಕಳಾಗಿರುವಂಥ ನಮಗೆ ಈ ಲೋಕದಲ್ಲಿ ಏನು ಬೇಕು ಮತ್ತು ಏನು ಸಾಕು. ಐ ಮೀನ್ ವಾಟ್ ವಿ ನೀಡ್ ಆ್ಯಂಡ್ ವಾಟ್ ಈಸ್ ಸಫಿಷಿಯಂಟ್. ನಮಗೆ ಏನು ಬೇಕಾಗಿದೆ ಮತ್ತು ನಮಗೆ ಏನು ಸಾಕಾಗಿದೆ. ಸೊ ಇವತ್ತಿನ ಶೀರ್ಷಿಕೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ನಮಗೆ ಏನು ಬೇಕು, ಏನು ಸಾಕು. ನನ್ನ ಸಂಗಡ ನೀವು ಹೇಳ್ತೀರಾ, ಏನು ಬೇಕು, ಏನು ಸಾಕು. ಲೋಕದಲ್ಲಿರುವಂಥ ಜನರನ್ನು ನಾವು ಒಂದು ವೇಳೆ ಒಂದು ಇಂಟರ್ವ್ಯೂ ತಗೋಬೇಕಾದ್ರೆ, ಒಂದು ಮೈಕ್ ಹಿಡ್ಕೊಂಡು ಕೆಲವರು ನೋಡ್ರಿ ಟಿ ವಿ ನ್ಯೂಸ್ ಅವರು ಅಲ್ಲಲ್ಲಿ ಬೀಚಲ್ಲಿ, ಪಾರ್ಕ್ಗಳಲ್ಲಿ, ರಸ್ತೆಗಳಲ್ಲಿ, ಅಂಗಡಿಗಳಲ್ಲಿ ಅಲ್ವಾ ಇಂಟರ್ವ್ಯೂ ತೆಗಿತಾರೆ. ಆ ಥರ ಒಂದು ವೇಳೆ ನಾವು ಹೋಗಿ ನಾಲ್ಕಾರು ಜನರನ್ನು ಭೇಟಿ ಮಾಡಿ ನಿಮಗೆ ಏನು ಬೇಕು, ಏನು ಸಾಕು ಅಂತ ಹೇಳಿದ್ರೆ ಒಬ್ಬೊಬ್ಬರ ಉತ್ತರವು ವ್ಯತ್ಯಾಸವಾಗಿರ್ತದೆ. ಆದರೆ ಹೆಚ್ಚು ಜನರ ಉತ್ತರ ಈ ರೀತಿಯಾಗಿ ಬರ್ಬೋದು, ನನಗೆ ಹಣ ಬೇಕು, ನನಗೆ ಹಣ ಸಾಕು ಅಲ್ವಾ. ಕೆಲವೊಂದು ಗಾದೆ ಮಾತುಗಳು ಈ ಥರ ಇದೆಯಲ್ಲ, ಹಣ ಅಂದರೆ ಹೆಣ ಕೂಡ ಎದ್ದು ಹೇಳ್ತದೆ ಅಲ್ವಾ. ಇವತ್ತು ದೇವರ ಮಕ್ಕಳಾಗಿರುವಂಥ ನಮಗೂ ಕೂಡ ಪ್ರಾಮುಖ್ಯತೆ ಹಣ 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 ಆಗಿ ಬದಲಾಗಿಬಿಟ್ಟಿದೆ ಅಲ್ವಾ. ಕೆಲವರಿಗೆ ಏನು ಬೇಕು, ಊಟ ಬೇಕು, ಊಟ ಬೇಕು, ಊಟ ಸಾಕು ಅಲ್ವಾ. ಕೆಲವರಿಗೆ ಹಣ ಬೇಕು, ಕೆಲವರಿಗೆ ಹಣ ಸಾಕು. ಕೆಲವರಿಗೆ ಬಟ್ಟೆ, ಆಡಂಬರವಾದಂಥ ಬಟ್ಟೆ ಹಾಕೋಬೇಕು, ಬಟ್ಟೆ ಬೇಕು, ಬಟ್ಟೆ ಸಾಕು. ಕೆಲವರಿಗೆ ವಸತಿಗಳು ಬೇಕು, ವಸತಿಗಳು ಸಾಕು. ಈ ರೀತಿಯಾಗಿ ಒಬ್ಬೊಬ್ಬರ ಪ್ರಾಮುಖ್ಯತೆ ವ್ಯತ್ಯಾಸವಾಗಿ ಕಾಣಲ್ಪಡ್ತಾ ಇದೆ. ದೇವರ ವಾಕ್ಯದಿಂದ ಒಂದು 3 ಅಂಶಗಳನ್ನು ನಾವಿವತ್ತು 3 ವಾಕ್ಯಗಳಿಂದ ಧ್ಯಾನ ಮಾಡಲಿದ್ದೇವೆ. ದೇವರ ಮಕ್ಕಳಾಗಿರುವಂಥ ನಮಗೆ, ಈ ಲೋಕದಲ್ಲಿರುವಂಥ ಎಲ್ಲ ಜನರಿಗೆ ಬೇಕಾಗಿರುವಂಥ 3 ಪ್ರಾಮುಖ್ಯವಾದಂಥ ಕಾರ್ಯಗಳನ್ನು ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಕೇಳಲು ಆಸಕ್ತಿಯಿಂದ ಇರುವುದಾದರೆ ನಿಶ್ಚಯವಾಗಿ ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ. ದೇವರೇ ನನ್ನೊಟ್ಟಿಗೆ ಮಾತಾಡು ಎಂಬುದಾಗಿ ನೀವು ಒಂದು ಚಿಕ್ಕ ಪ್ರಾರ್ಥನೆ ಮಾಡುವುದಾದರೆ, ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮ ಸಂಗಡ ಮಾತಾಡುವವನಾಗಿದ್ದಾನೆ. ಮೊದಲನೇದಾಗಿ ದೇವರ ಮಕ್ಕಳಾಗಿರುವಂಥ ನಮಗೆ ಅಥವಾ ನನಗೆ ಬೇಕಾಗಿರುವಂಥ ಮೊದಲನೇ ಅವಶ್ಯಕತೆ, ಮೊದಲನೇ ಕಾರ್ಯ ಏನು ಬೇಕು, ಏನು ಸಾಕು ಎಂಬುದಾಗಿ ನೋಡಬೇಕಾದ್ರೆ, ವಿಮೋಚನ ಕಾಂಡದ ಪುಸ್ತಕ 33ನೇ ಅಧ್ಯಾಯ ಅದರ 14ನೇ ವಾಕ್ಯ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 33 ವರ್ಸ್ 14. ಅದು ನಿಮಗಾಗಿ ನಾನು ಓದಲು ಬಯಸ್ತೇನೆ. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು. ಸಮಕಾಲೀನ ಕನ್ನಡ ಭಾಷಾಂತರದಲ್ಲಿ ಇದನ್ನು ಓದಬೇಕಾದ್ರೆ, ನನ್ನ ಸಮ್ಮುಖವು ನಿನ್ನ ಸಂಗಡ ಬರುತ್ತದೆ, ಅಥವಾ ನನ್ನ ಸಾನ್ನಿಧ್ಯ ನಿನ್ನ ಮುಂದೆ ಸಾಕ್ತದೆ. ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು, ಮೈ ಪ್ರೆಸೆನ್ಸ್ ವಿಲ್ ಗೋ ಬಿಫೋರ್ ಯು. ಅಂದರೆ ನಮಗೆ ಏನು ಸಾಕು ಅಥವಾ ಏನು ಬೇಕು ಅಂತ ನೋಡಬೇಕಾದ್ರೆ, ದೇವರ ಪ್ರಸನ್ನತೆ ನಮಗೆ ಸಾಕು ರೀ. ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ಸಫಿಷಿಯಂಟ್ ಫಾರ್ ಯು ಆ್ಯಂಡ್ ಮೀ, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ದೇವರ ಪ್ರಸನ್ನತೆ ನಮಗೆ ಸಾಕು. ಈಗ ನಾವು ನೋಡ್ರಿ, ಅನೇಕ ಸಾರಿ ಮನುಷ್ಯನ ಪ್ರಸನ್ನತೆಯನ್ನು ಹುಡುಕ್ತಾ ಇರ್ತೀವಿ. ಒಬ್ಬ ಗೆಳೆಯನ ಪ್ರಸನ್ನತೆ ಅಂದರೆ ಅವ್ರನ್ನ ನೋಡೋದು, ಅವರನ್ನು ಸಂಧಿಸುವುದು, ಅವರು ಇರುವುದೇ ಪ್ರಸನ್ನತೆ ಅಲ್ವಾ. ದೇವರ ಪ್ರಸನ್ನತೆ ಅಂದರೆ ದೇವರಿದ್ದಾನೆ ಎಂಬುದಾಗಿ ಅರ್ಥ. ಮನುಷ್ಯನ ಪ್ರಸನ್ನತೆ ಅಂದರೆ ಮನುಷ್ಯನಲ್ಲಿದ್ದಾನೆ ಎಂಬುದಾಗಿ ಅರ್ಥ. ಈಗ ನಮ್ಮ ಒಬ್ಬ ಫ್ರೆಂಡ್ಸ್ ಪ್ರಸನ್ನತೆಯನ್ನು ಹುಡುಕ್ತಾ ಇರ್ತೀವಿ ಅಲ್ವಾ, ಅಥವಾ ಬಂಧು ಬಳಗದವರ ಪ್ರಸನ್ನತೆಯನ್ನು ನಾವು ಹುಡುಕ್ತಾ ಇರ್ತೇವೆ. ಅದಕ್ಕಾಗಿ ತವಕ ಪಡ್ತಾ ಇರ್ತೀವಿ ಅಲ್ವಾ. ಒಂದು ಫೋನ್ ಕಾಲ್ ಅವರು ಅಟೆಂಡ್ ಮಾಡಿಲ್ಲ ಅಂದರೆ ಸಾಕು, ನಮಗೆ ತುಂಬ ಬೇಜಾರಾಗತ್ತೆ, ತುಂಬ ಸೋತೋಗ್ತೇವೆ. ಅವರು ನಮ್ಮ ಮನೆಗೆ ಬಂದಿಲ್ಲ ಅಂದರೆ ತುಂಬ ನಾವು ಬೇಸರ ಪಡ್ತೇವೆ. ಕಾರಣ, ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನ ಪ್ರಸನ್ನತೆಯನ್ನು ಅಧಿಕವಾಗಿ ಹುಡುಕ್ತಾನೆ. ಕೆಲವೊಂದು ಸಾವಿರ ಯೋಚನೆ ಮಾಡ್ತಾನೆ, ಇವರು ನನಗಿದ್ದರೆ ಸಾಕಪ್ಪ, ನನ್ನ ಗಂಡ ನನಗಿದ್ದರೆ ಸಾಕಪ್ಪ, ನನ್ನ ಹೆಂಡತಿ ನನಗಿದ್ದರೆ ಸಾಕಪ್ಪ, ನನ್ನ ಮಕ್ಕಳು ನನಗಿದ್ದರೆ ಸಾಕಪ್ಪ, ನನ್ನ ಫ್ರೆಂಡ್ಸು ನನಗಿದ್ದರೆ ಸಾಕಪ್ಪ, ಅಥವಾ ಸೇವಕರು ನನಗಿದ್ದರೆ ಸಾಕಪ್ಪ, ಅಥವಾ ನನ್ನ ಬಂಧು ಮಿತ್ರರು ನನಗಿದ್ದರೆ ಸಾಕಪ್ಪ ಎಂಬುದಾಗಿ. ಮನುಷ್ಯನ ಆಯುಷ್ಯ ದಿನಗಳನ್ನು ದೇವರು ನೇಮಕ ಮಾಡಿಟ್ಟಿದ್ದಾನೆ. ಯಾವತ್ತಾದರೂ ಒಂದು ದಿನ ಸಾಯಲೇಬೇಕು. ಮನುಷ್ಯನ ಪ್ರಸನ್ನತೆ ನಿರಂತರ ಅಲ್ಲ
ಅದು ಮಾತ್ರವಲ್ಲ, ಮನುಷ್ಯನ ಪ್ರಸನ್ನತೆ ಮಾಡುವಂಥದ್ದಕ್ಕೆ ಒಂದು ಮಿತಿ ಇದೆ. ದೇರ್ ಇಸ್ ಅ ಲಿಮಿಟೇಷನ್ ವಾಟ್ ದ ಪ್ರೆಸೆನ್ಸ್ ಆಫ್ ಮ್ಯಾನ್ ಕ್ಯಾನ್ ಡೂ ಅಲ್ವಾ. ಒಂದು ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಪ್ರಸನ್ನತೆ ಬಯಸ್ತೀವಿ, ಡಾಕ್ಟ್ರಿಂದ ಮಾಡುವಂಥ ಕಾರ್ಯವನ್ನೇ ಆತನು ಮಾಡ್ತಾನೆ. ಒಬ್ಬ ಮಿತ್ರರ ಮನೆಗೆ ಹೋಗ್ತೀವಿ, ಅವರಿಂದ ಮಾಡುವಷ್ಟು ಕಾರ್ಯವನ್ನೇ ಅವರು ಮಾಡ್ತಾರೆ. ಆದರೆ ನಿಮಗೂ ನನಗೂ ಮನುಷ್ಯನ ಪ್ರಸನ್ನತೆಗಿಂತ ಈ ಲೋಕದಲ್ಲಿರುವಂಥ ಗಣ್ಯ ವ್ಯಕ್ತಿಗಳು, ಡಾಕ್ಟರ್ಗಳು ಅಥವಾ ಅಧಿಕಾರಿಗಳು ಅಥವಾ ಸರ್ಕಾರದ ಅಧಿಕಾರದಲ್ಲಿರುವವರು, ಆ ಕೋಟ್ಯಾವಂತರು, ಇವರ ಪ್ರಸನ್ನತೆಗಳಿಗಿಂತ ನಿಮಗೂ ನನಗೂ ಸಾಕಾಗಿರುವುದು, ನಿಮಗೂ ನನಗೂ ಬೇಕಾಗಿರುವುದು ದೇವರ ಪ್ರಸನ್ನತೆ. ನಿಮ್ಮ ನೋಡಿ ಒಂದು ಪ್ರಶ್ನೆ, ನಿಮ್ಮ ಹೃದಯವು ಹೆಚ್ಚಾಗಿ ದೇವರ ಪ್ರಸನ್ನತೆಯನ್ನು ಬಯಸ್ತದೆಯಾ ಅಥವಾ ಮನುಷ್ಯನ ಪ್ರಸನ್ನತೆಯನ್ನು ಬಯಸ್ತದೆಯಾ? ನಮಗೆ ಬೇಕಾಗಿರುವುದು ದೇವರ ಪ್ರಸನ್ನತೆ. ಒಂದು ಆಮೇನ್ ಹೇಳ್ತೀರಾ? ಆಮೇನ್. ಹಾಲಲ್ಲಿ ಅದಕ್ಕೆ ಮೋಶೆಗೆ ದೇವರು ವಾಗ್ದಾನ ಕೊಡ್ತಿದ್ದಾನೆ, ನನ್ನ ಪ್ರಸನ್ನತೆ ನಿನ್ನ ಮುಂದೆ ಹೋಗ್ತದೆ, ನನ್ನ ಪ್ರಸನ್ನತೆ ನಿನ್ನ ಜೊತೆಯಲ್ಲಿ ಬರ್ತದೆ. ಮೋಶೆ ಹೇಳ್ತಿದ್ದಾನೆ, ನಿನ್ನ ಪ್ರಸನ್ನತೆ ಬಂದಿಲ್ಲ ಅಂದರೆ, ನಿನ್ನ ಸಮ್ಮುಖ ಬಂದಿಲ್ಲ ಅಂದರೆ ನಾವಿಲ್ಲಿಂದ ಹೋಗೋದೇ ಇಲ್ಲ. ಕಾರಣ ಮೋಶೆಗೆ ಗೊತ್ತಿತ್ತು, ದೇವರ ಪ್ರಸನ್ನತೆ ನನಗೆ ಸಾಕು. ಆಮೇನ್. ಹಾಲಲ್ಲೂಯ್ಯ, ಹಾಲಲ್ಲೂಯ್ಯ, ಹಾಲಲ್ಲೂಯ್ಯ. ಒಂದು ಗಟ್ಟಿಯಾಗಿ ಹಾಲಲ್ಲೂಯ್ಯ ಹೇಳ್ತೀರಾ ಅಲ್ವಾ? ಕನ್ನಡದಲ್ಲಿ ಕೂಡ ಒಂದು ಹಾಡಿದೆಯಲ್ಲ, ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನೋಡ್ರಿ, ಫಾದರ್ ಬೆರ್ಕ್ಮನ್ಸ್ ಅವರು ತಮಿಳಲ್ಲಿ ಒಂದು ಹಾಡು ಹಾಡಿದ್ದಾರೆ. ಫಾದರ್ ಬೆರ್ಕ್ಮನ್ಸ್ ಅವರ ಹಾಡು ನಮ್ಮೆಲ್ರಿಗೂ ಗೊತ್ತಿಲ್ಲ. ತಮಿಳ್ ಭಾಷೆಯಲ್ಲಿ ಒಂದು ಹಾಡಿದ್ದಾರೆ, ಪ್ರಸನ್ನಂ ಪ್ರಸನ್ನಂ ದೇವ பிரசன்னம் ராஜா உம் பிரசன்னம் போதுமையா எப்போதும் எனக்கு போதுமையா. ಒಂಟಿಯಾಗಿದ್ದೀರಾ? ದೇವರ ಪ್ರಸನ್ನತೆ ಸಾಕು. ಯಾರೋ ಒಬ್ಬರನ್ನ ಕಳ್ಕೊಂಡಿದ್ದೀರಾ? ದೇವರ ಪ್ರಸನ್ನತೆ ಸಾಕು. ಎಲ್ಲರೂ ಬಿಟ್ಬಿಟ್ಟು ಹೋದ್ರಾ? ಸಂತೋಷ ಪಡ್ರಿ, ದೇವರ ಪ್ರಸನ್ನತೆ ಸಾಕು. ಆಮೇನ್. ಯಾರು ನಿಮಗೆ ಸಹಾಯ ಮಾಡ್ತಿಲ್ವಾ? ದೇವರ ಪ್ರಸನ್ನತೆ ಸಾಕು. ಅಯ್ಯೋ ನಾನು ಅನಾಥಳು ಎಂಬುದಾಗಿ ಹೇಳ್ತಾ ಇದ್ದೀರಾ? ದೇವರ ಪ್ರಸನ್ನತೆ ಸಾಕು. ನಾನೊಂದು ಮಾತು ಹೇಳಲ್ಲ, ದೇವರ ಮಕ್ಕಳ ಬಾಯಿಂದ ನಾನು ಅನಾಥಳು, ನನಗೆ ಯಾರು ಇಲ್ಲ ಅಂತ ಬರಲೇಬಾರ್ದು. ಅದು ದೇವರನ್ನು ದುಃಖಪಡಿಸುವಂಥ ಕಾರ್ಯ. ಕಾರಣ ದೇವರ ಪ್ರಸನ್ನತೆ ನಮಗೆ ಸಾಕು. ದೇವರ ಪ್ರಸನ್ನತೆ ನಮಗಿದ್ದರೆ ಯಾರೊಬ್ಬರು ನಮ್ಮ ಸಂಗಡ ಇರುವ ಹಾಗೆ. ಆಮೇನ್. ಹಲ್ಲೆಲೂಯಾ. ಈ ಲೋಕದಲ್ಲಿ ಜೀವಿಸುವಂಥ ಮಕ್ಕಳು ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿರೋರು ಒಬ್ಬರು ಕೂಡ ತಬ್ಬಲಿಗಳಲ್ಲ, ಅನಾಥರಲ್ಲ. ಕಾರಣ ಯೇಸು ಅವರ ಸಂಗಡ ಯಾವಾಗಲೂ ಇರುವವನಾಗಿದ್ದಾನೆ. ದೇವರ ಪ್ರಸನ್ನತೆ ನಮಗೆ ಸಾಕು. ಬೈಬಲಲ್ಲಿ ಎಷ್ಟು ವಾಗ್ದಾನಗಳಿದೆ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇರುವೆ, ತಾಯಿ ಮರೆತರೂ ನಾನು ನಿನ್ನನ್ನು ಮರೆಯೋದಿಲ್ಲ, ನಾನು ನಿನ್ನ ಸಂಗಡ ಯಾವಾಗಲೂ ನಾನು ಇರ್ತೇನೆ. ಎಷ್ಟೊಂದು ವಾಗ್ದಾನ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ನಾನು ಇರುವೆ. ನಿಮ್ಮ ಸೇವೆಗೆ ದೇವರ ಪ್ರಸನ್ನತೆ ಸಾಕು. ನಿಮ್ಮ ಕುಟುಂಬಕ್ಕೆ ದೇವರ ಪ್ರಸನ್ನತೆ ಸಾಕು. ನಿಮ್ಮ ಉದ್ಯೋಗಕ್ಕೆ ದೇವರ ಪ್ರಸನ್ನತೆ ಸಾಕು. ನಿಮ್ಮ ಸಭೆಗೆ ದೇವರ ಪ್ರಸನ್ನತೆ ಸಾಕು. ಆಮೇಲೆ ನೋಡಿ, ಸಭೆಯಲ್ಲಿ ಎಷ್ಟೊಂದು ಡೆಕೋರೇಷನ್ ಮಾಡ್ತೀವಲ್ಲ, ಲೈಟ್ಗಳು, ಅದು ಇದು. ದೇವರ ಪ್ರಸನ್ನತೆಯನ್ನು ಬಯಸ್ತೇವಾ ಅಥವಾ ಇಂಟೀರಿಯರ್ಗಳನ್ನು ಬಯಸ್ತೇವ? ದೇವರ ಪ್ರಸನ್ನತೆ ಬಹಳ ಮುಖ್ಯ. ದೇವರ ಪ್ರಸನ್ನತೆ ನಮಗೆ ಸಾಕು. ನಮ್ಮ ಮನೆಗೆ ದೇವರ ಪ್ರಸನ್ನತೆ ಸಾಕು. ನಾವು ದೇವರ ಆಲಯವಾಗಿದ್ದೇವೆ, ಈ ಆಲಯಕ್ಕೆ ದೇವರ ಪ್ರಸನ್ನತೆ ಸಾಕು. ಏನ್ರಿದೆ ದೇವರ ಪ್ರಸನ್ನತೆಯಲ್ಲಿ? ದೇವರ ಪ್ರಸನ್ನತೆಯಲ್ಲಿ ನಂಬಿಕೆ ಇದೆ, ದೇವರ ಪ್ರಸನ್ನತೆಯಲ್ಲಿ ನಿರೀಕ್ಷೆ ಇದೆ, ದೇವರ ಪ್ರಸನ್ನತೆಯಲ್ಲಿ ಧೈರ್ಯ ಇದೆ, ದೇವರ ಪ್ರಸನ್ನತೆಯಲ್ಲಿ ಸಮಾಧಾನ ಇದೆ, ದೇವರ ಪ್ರಸನ್ನತೆಯಲ್ಲಿ ಸಂತೋಷವಿದೆ, ದೇವರ ಪ್ರಸನ್ನತೆಯಲ್ಲಿ ನೆಮ್ಮದಿ ಇದೆ, ದೇವರ ಪ್ರಸನ್ನತೆಯಲ್ಲಿ ಸಕಲ ಆಶೀರ್ವಾದಗಳಿದೆ. ದೇವರ ಪ್ರಸನ್ನತೆಯಲ್ಲಿ ಭಯ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ಕಳವಳ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ಆತಂಕ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ದಿಗಿಲಿಲ್ಲ, ದೇವರ ಪ್ರಸನ್ನತೆಯಲ್ಲಿ ಗಾಬರಿ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ಸೋತುವಿಕೆ ಇಲ್ಲ, ದೇವರ ಪ್ರಸನ್ನತೆಯಲ್ಲಿ ಬಳಲುವಿಕೆ ಇಲ್ಲ. ಇಷ್ಟೊಂದು ಆಶೀರ್ವಾದಗಳು ದೇವರ ಪ್ರಸನ್ನತೆಯಲ್ಲಿ ಇರಬೇಕಾದ್ರೆ ನಾವು ಬಯಸಬೇಕಾಗಿರುವುದು, ನಿಮಗೂ ನಮಗೂ ಬೇಕಾಗಿರುವುದು, ಸಾಕಾಗಿರುವುದು ದೇವರ ಪ್ರಸನ್ನತೆ. ಮೋಶೆ ಅದನ್ನು ಚೆನ್ನಾಗಿ ತಿಳಿದುಕೊಂಡ. ಆದ್ದರಿಂದ ಹೇಳ್ತಾನೆ, ನಿನ್ನ ಪ್ರಸನ್ನತೆ ಇಲ್ಲದೆ ನಾವು ಇಲ್ಲಿಂದ ಹೋಗೋದೇ ಇಲ್ಲ. ಸೇವೆ ಮಾಡ್ತಿದ್ದೀರಾ? ದೇವರ ಪ್ರಸನ್ನತೆ. ಆಮೇಲೆ ದೇವರ ಪ್ರಸನ್ನತೆ ಅನುಭವಿಸಬೇಕು. ದೇವರ ಪ್ರಸನ್ನತೆಯನ್ನು ನಾವು ಸ್ಪರ್ಶಿಸಬೇಕು. ದೇವರ ಪ್ರಸನ್ನತೆ ಇದೆ
ಎಂಬುದಾಗಿ ನಾವು ಸಾಕ್ಷಿ ಕೊಡಬೇಕು. ದೇವರೇ, ನಿನ್ನ ಪ್ರಸನ್ನತೆ ನಮಗೆ ಸಾಕು ಸ್ವಾಮಿ. ಈ ಪ್ರಸನ್ನತೆ ನಾವು ಹೊಂದ್ಕೋಬೇಕಾದ್ರೆ ಏನು ಮಾಡಬೇಕು? ಪ್ರಾರ್ಥಿಸಬೇಕು. ಈ ಪ್ರಸನ್ನತೆಯನ್ನು ಹೊಂದ್ಕೋಬೇಕಾದ್ರೆ ನಾವು ಏನು ಮಾಡಬೇಕು? ಏನೋ ಮ್ಯಾಜಿಕ್ಕಿಂದ ಬರೋದಿಲ್ಲ. ದೇವರನ್ನು ಚೆನ್ನಾಗಿ ಸ್ತುತಿಸಬೇಕು, ಚೆನ್ನಾಗಿ ಆರಾಧಿಸಬೇಕು. ಈ ಪ್ರಸನ್ನತೆ ನಾವು ಅನುಭವಿಸ್ಬೇಕಾದ್ರೆ, ಹೊಂದ್ಕೋಬೇಕಾದ್ರೆ ಏನು ಮಾಡಬೇಕು? ಈ ಬೈಬಲನ್ನು ಓದಬೇಕು. ಈ ಪ್ರಸನ್ನತೆ ನಾವು ಅನುಭವಿಸಬೇಕಾದ್ರೆ ಏನು ಮಾಡಬೇಕು? ಉಪವಾಸವಿದ್ದು ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು. ಆಗ ದೇವರ ಪ್ರಸನ್ನತೆ ನಮ್ಮ ಜೀವಿತದಲ್ಲಿ ನಿಜವಾಗಿ ಬದಲಾಗ್ತದೆ. ನಾನು ರಕ್ಷಣೆ ಹೊಂದಿದ ಆರಂಭದಲ್ಲಿ ದೇವರ ಪ್ರಸನ್ನತೆನ ಅನುಭವಿಸೋಕ್ಕೆ ಆಗ್ತಿರಲಿಲ್ಲ. ನಾನು ಚರ್ಚಿಗೆ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಇರೋರು ಅಲ್ಲಿ ಸ್ಟೇಜಿಂದ ಅವ್ರು ಆರಾಧನೆ ನಡೆಸಬೇಕಾದ್ರೆ ಇವರು ಅಳೋರು, ಕಣ್ಣೀರು ಬಿಟ್ಟು ಅಳ್ತಾ ಇದ್ದರು. ನನಗೆ ಕಣ್ಣೀರು ಬಿಟ್ಟು ಅಳಕ್ಕೆ ಬರ್ತಾನೇ ಇರಲಿಲ್ಲ. ಕೆಲವು ಜನ ನೋಡಬೇಕಾದ್ರೆ, ಆರಾಧನೆ ಮಾಡಬೇಕಾದ್ರೆ ಅವರ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಾ ಇತ್ತು. ನನಗೆ ಆ ಸಂತೋಷ ಅನುಭವನೇ ಇರ್ತಿರಲಿಲ್ಲ. ಕೆಲವರು ಕೈಗಳನ್ನು ತಟ್ಟಿ ಕಣ್ಗಳನ್ನು ಮುಚ್ಚಿ ದೇವರನ್ನು ಅಷ್ಟು ದೃಢವಾಗಿ ಒಂದು ನಂಬಿಕೆಯಿಂದ ಹುಡುಕಿ ದೇವರ ಪ್ರಸನ್ನತೆ ಅನುಭವಿಸ್ತಾ ಇದ್ದರು. ನನಗೆ ಅದರ ಅನುಭವನೇ ಇರಲಿಲ್ಲ. ಆಮೇಲೆ ನೋಡ್ರಿ, ಇದು ನನಗೂ ಬೇಕಂತ ನಾನು ಬಯಸಿದೆ, ಪ್ರಾರ್ಥಿಸಿದೆ. ಎಷ್ಟೋ ದಿನಗಳು, 3 ಸಾರಿ ಉಪವಾಸಗಳು ಎಷ್ಟೋ ಸಾರಿ ಇದ್ದಿದ್ದೇನೆ. ದೇವರ ಪ್ರಸನ್ನತೆ ಬೇಕು, ದೇವರ ಪ್ರಸನ್ನತೆ ಬೇಕು. ಬಾಯಾರಿದ ಜಿಂಕೆ ದೇವರ ಪ್ರಸನ್ನತೆ ಹುಡುಕುವ ಹಾಗೆ ನಾನು ಅಷ್ಟು ಹುಡುಕದೆ ಆ ಅನುಭವವನ್ನು ದೇವರು ನನಗೆ ಕೊಟ್ಟ. ಈಗ ನಿಮ್ಗೇನು ಬ್ರದರ್ ಬೇಕಂದರೆ ದೇವರ ಪ್ರಸನ್ನತೆ ಸಾಕು ಎಂಬುದಾಗಿ ಧೈರ್ಯವಾಗಿ ಹೇಳುವಂಥ ಆ ನಿಶ್ಚಯವನ್ನು ದೇವರು ಕೊಟ್ಟಿದ್ದಾನೆ. ಸೊ ನಿಮಗೂ ನನಗೂ ಬೇಕಾಗಿರುವುದು ದೇವರ ಪ್ರಸನ್ನತೆ. ಒಬ್ಬ ಯಾರಿಗೂ ನೋಡ್ರಿ ಒಂಟಿಯಾಗಿರೋದಕ್ಕೆ ಇಷ್ಟನೇ ಇಲ್ಲ, ಕರೆಕ್ಟ್ ಅಲ್ವಾ? ಒಂದು ಮನೆಯಲ್ಲಿ ಒಂಟಿಯಾಗಿರ್ಬೇಕಂದ್ರೆ ಇಷ್ಟನೇ ಇಲ್ಲ, ಯಾರಾದರೂ ಇರಬೇಕು ಮಾತಾಡೋದಕ್ಕೆ ಅಲ್ವಾ? ಕೆಲವು ವಯಸ್ಸಾದವರು ಹೇಳ್ತಾರಲ್ಲ, ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲ, ನಾನು ಒಂಟಿಯಾಗಿರೋಕ್ಕಾಗದೇ ಇಲ್ಲ ಅಂತ. ಒಬ್ಬ ಸೇವಕರು ಹೇಳಿದಂಥ ಅನುಭವ ನಾನು ನಿಮಗೆ ಹೇಳ್ತೇನೆ ನೋಡ್ರಿ. ಅವ್ರು ಹೇಳಿದರು, ಬ್ರದರ್, ಯಾರೂ ಒಂಟಿಯಾಗಿರೋದಕ್ಕೆ ಬಯಸೋದಿಲ್ಲ, ನಾನು ಒಂಟಿಯಾಗಿರ್ಬೇಕಂತ ಬಯಸ್ತೇನೆ. ಕಾರಣ, ಯಾರಾದರೂ ಇದ್ದರೆ ನಾವು ಅವ್ರ ಜೊತೆನೇ ಮಾತಾಡಬೇಕು. ನಾನು ಒಂಟಿಯಾಗಿದ್ದರೆ ನನ್ನ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೇನೆ, ನಾನು ದೇವರೊಟ್ಟಿಗೆ ಮಾತಾಡ್ತಾನೇ ಇರ್ತೇನೆ. ಒಂಟಿಯಾಗಿರೋದಕ್ಕೆ ಕಷ್ಟಪಡ್ತಿದ್ದೀರಾ? ಬಯಸ್ರಿ. ಕಾರಣ, ದೇವರೊಟ್ಟಿಗೆ ಐಕ್ಯತೆ ಜಾಸ್ತಿ ಆಗ್ತದೆ. ದೇವರೊಟ್ಟಿಗೆ ಸಮಯ ಕಳೆಯುವುದು ಒಂದು ಒಳ್ಳೆಯ ಅವಕಾಶವನ್ನು ದೇವರೇ ಏರ್ಪಡಿಸಿಕೊಟ್ಟ ಹಾಗೆ ಆತನ ಹತ್ರ ಮಾತಾಡ್ತಾನೇ ಇರಿ. ಆತನ ಪ್ರಸನ್ನತೆ ಬರ್ತದೆ. ಆ ಪ್ರಸನ್ನತೆ ನಮಗೆ ಸಾಕು. ಮಕ್ಕಳೆಲ್ಲ ಬಿಟ್ಬಿಟ್ಟು ಹೋದ್ರ ದೇವ್ರ ಪ್ರಸನ್ನತೆ ಸಾಕು. ಗಂಡ ತೀರ್ ಹೋದ್ರ, ಹೆಂಡತಿ ತೀರ್ ಹೋದ್ರ, ಮಕ್ಕಳೆಲ್ಲ ನಿಮಗೆ ವಿರುದ್ಧವಾಗಿ ಎದ್ದು ನಿಂತಿದ್ದಾರಾ, ನಿಮಗೂ ನನಗೂ ದೇವರ ಪ್ರಸನ್ನತೆ ಸಾಕು. The presence of God is needed for our life. The presence of God is sufficient. ಆಮೇನ್. ದೇವರ ಪ್ರಸನ್ನತೆ ನಮಗೆ ಸಾಕು. ದೇವರ ಪ್ರಸನ್ನತೆ ಇಲ್ಲದೆ ಏನು ಮಾಡೋದು ಬೇಡ. ಆಮೇನ್. ಎರಡನೇದಾಗಿ, ನಿಮಗೂ ನನಗೂ ಬೇಕಾಗಿರುವುದು ಅಥವಾ ನಿಮಗೂ ನನಗೂ ಏನು ಬೇಕು, ಏನು ಸಾಕಂತ ನೋಡಬೇಕಾದ್ರೆ ಇದು ಗೊತ್ತಿರುವಂಥ ವಾಕ್ಯ. 2 ಕೊರಿಂಥ 12:9. 2 ಕೊರಿಂಥದವರಿಗೆ 12:9 ನಾವು ಓದಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು. ನೋಡ್ರಿ, ಕನ್ನಡ ಸತ್ಯವೇದ ಪುಸ್ತಕದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 229ನೇ ಪುಟ, 2 ಕೊರಿಂಥದವರಿಗೆ 12:9, ನನ್ನ ಕೃಪೆಯೇ ನಿನಗೆ ಸಾಕು. ಆಮೇಲೆ ಮೈ ಗ್ರೇಸ್ ಇಸ್ ಸಫಿಷಿಯಂಟ್ ಫಾರ್ ಯು. ನಮಗೇನು ಬೇಕು? ದೇವ್ರ ಕೃಪೆ. ದೇವ್ರ ಕೃಪೆ ನಮಗೆ ಸಾಕ್ರಿ. ಯಾವಾಗಲೂ ನಾವು ಯೋಚನೆ ಮಾಡ್ತಿರ್ತೀವಿ. ಕೆಲವೊಂದು ಜನ ಯೋಚನೆ ಮಾಡ್ತಾರಲ್ಲ, ಶ್ರೀಮಂತರ ಮನೇಲಿ ಹುಟ್ಟಿದರೆ ಚೆನ್ನಾಗಿರ್ತಿತ್ತಲ್ಲ, ಆ ಸೇವಕರ ಮನೇಲಿ ಹುಟ್ಟಿದರೆ ಚೆನ್ನಾಗಿರ್ತಿತ್ತಲ್ಲ, ಇಂಗ್ಲೆಂಡ್ನಲ್ಲಿ ಹುಟ್ಟಿದರೆ ಚೆನ್ನಾಗಿರ್ತಿತ್ತಲ್ಲ, ಇನ್ನೂ ಸ್ವಲ್ಪ ಸುಂದರವಾಗಿ ಬೆಳ್ಳಗೆ ಹುಟ್ಟಿದರೆ ಚೆನ್ನಾಗಿರ್ತಿತ್ತಲ್ಲ, ಇನ್ನೂ ಸ್ವಲ್ಪ ಜ್ಞಾನ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇನ್ನೂ ಸ್ವಲ್ಪ ಹಲ್ಲೆಲ್ಲ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಎತ್ತರವಾಗಿದ್ದರೆ ಚೆನ್ನಾಗಿರ್ತಿತ್ತಲ್ಲ. ಏನೇನೋ ನಿಮಗೂ ನನಗೂ ನಾವು ಹೇಗಿದ್ದೀವಿ ಅದು ದೇವರ ಸೃಷ್ಟಿ. ಆಮೇಲೆ ಕಪ್ಪಗಿದ್ದೀವೋ, ಬೆಳ್ಳಗಿದ್ದೀವೋ, ಉದ್ದಕ್ಕಿದ್ದೀವೋ, ನಾವು ಗಿಡ್ಡವಾಗಿದ್ದೀವೋ, ಶ್ರೀಮಂತರಾಗಿದ್ದೀವೋ, ಬಡವರಾಗಿದ್ದೀವೋ, ನಮಗೆ ನಮ್ಮ ಆಕಾರವನ್ನು ದೇವರು ಉಂಟು ಮಾಡಿದ್ದಾನೆ. ಆಮೇಲೆ ಅದ್ರ ಬಗ್ಗೆ ಜಾಸ್ತಿ ನೀವು ತಲೆ ಕೆಡಿಸ್ಕೊ ಹೋಗಬೇಡಿ. ನಮಗೆ ಜ್ಞಾನವನ್ನು ದೇವರು ಕೊಟ್ಟಿದ್ದಾನೆ. ನೋಡ್ರಿ, IQ, EQ, ಇಂಟೆಲಿಜೆಂಟ್ ಕೋಶಂಟ್ ಆ್ಯಂಡ್ ಎಮೋಷ್ನಲ್ ಕೋಶಂಟ್ ಅಂತ ಇದೆಯಲ್ಲ, ಅದನ್ನು ದೇವರು ಕೊಟ್ಟಿದ್ದಾನೆ. ನಮಗೆ ಜ್ಞಾನವನ್ನು ದೇವರು ಕೊಟ್ಟಿದ್ದಾನೆ. ಕೃಪೆಗಳು ನಮಗೆ ಎಲ್ಲ ತಾಲಂತುಗಳನ್ನು, ನಮಗೆ ಪ್ರತಿಭೆಗಳನ್ನು ದೇವರು ಕೊಟ್ಟಿದ್ದಾನೆ. ಕಡಿಮೆ ಇದ್ದರೂ ಸಂತೋಷಪಟ್ರಿ, ಜಾಸ್ತಿ ಇದ್ದರೂ ಸಂತೋಷಪಟ್ರಿ, ಹೆಮ್ಮೆ ಪಡಕ್ಕೆ ಹೋಗಬೇಡ್ರಿ. ನಮ್ಮ ಬಲಹೀನತೆಯಲ್ಲಿ ನಮಗೆ ಬೇಕಾಗಿರುವುದು ದೇವರ ಕೃಪೆ. ಆಮೇಲೆ ದೇವರು ಹೇಳ್ತಿದ್ದಾನೆ, ನನ್ನ ಕೃಪೆ ನಿನಗೆ ಸಾಕು. ಈಗ ನೋಡ್ರಿ, ಓದುವಂಥ ಮಕ್ಕಳಿಗೆ ಒಂದು ವೇಳೆ ಸ್ವಲ್ಪ ಜ್ಞಾನದಲ್ಲಿ ಕಡಿಮೆ ಆಗಿರುವುದರೆ ಪರವಾಗಿಲ್ಲ,
ದೇವರ ಕೃಪೆನೇ ನಿಮಗೆ ಬೇಕಾಗಿದೆ, ದೇವರ ಕೃಪೆ ನಿಮಗೆ ಸಾಕಾಗಿದೆ. ಒಂದು ವೇಳೆ ಹಣ ಕಡಿಮೆ ಇದೆಯಾ, ಪರವಾಗಿಲ್ಲ, ದೇವರ ಕೃಪೆ ನಿಮಗೆ ಸಾಕು. ಯಾಕಂದರೆ ನಮ್ಮ ಬಲಹೀನತೆಯಲ್ಲಿ, ನಮ್ಮ ಕೊರತೆಗಳಲ್ಲಿ ಆತನ ಕೃಪೆಯು ಪೂರ್ಣ ಸಾಧಕವಾಗಿರುತ್ತದೆ. ಆಮೇಲೆ ಕೆಲವೊಂದು ಸಾರಿ ನಾನು ಈ ಥರ ಧೈರ್ಯವಾಗಿ ಹೇಳ್ತೇನೆ, ಥ್ಯಾಂಕ್ ಗಾಡ್ ಫಾರ್ ಅವರ್ ವೀಕ್ನೆಸ್. ನಮ್ಮ ಬಲಹೀನತೆಗಳಿಗಾಗಿ ದೇವರಿಗೆ ಸ್ತೋತ್ರ, ನಮ್ಮ ಕೊರತೆಗಳಿಗಾಗಿ ದೇವರಿಗೆ ಸ್ತೋತ್ರ. ಕಾರಣ ನನ್ನ ಬಲಹೀನತೆಯಲ್ಲಿ ನಾನು ದೇವರ ಕೃಪೆಯನ್ನು ಕಾಣ್ತೇನೆ. ನನ್ನ ಕೊರತೆಗಳಲ್ಲಿ ನಾನು ದೇವರ ಕೃಪೆಯನ್ನು ನಾನು ಕಾಣುವವನಾಗಿದ್ದೇನೆ. ನಿಮಗೂ ನನಗೂ ಬೇಕಾಗಿರುವುದು ದೇವರ ಕೃಪೆ. ಕಾರಣ ಎಲ್ಲ ಆಶೀರ್ವಾದಗಳು, ಎಲ್ಲ ಐಶ್ವರ್ಯವು ದೇವರ ಕೃಪೆಯಲ್ಲಿ ಅಡಕವಾಗಿದೆ. ಆಮೇಲೆ ನಾವು ರಕ್ಷಣೆ ಹೊಂದಿರುವುದು ದೇವರ ಕೃಪೆ, ನಾವು ಜೀವಂತವಾಗಿರುವುದು ದೇವರ ಕೃಪೆ, ನಾವು ಇವತ್ತು ಆಶೀರ್ವಾದವಾಗಿರುವುದು ದೇವರ ಕೃಪೆ, ಅಭಿಷೇಕ ಹೊಂದಿರುವುದು ದೇವರ ಕೃಪೆ, ಸೇವೆ ಮಾಡುವುದಾದರೆ ಸೇವೆ ಮಾಡುವುದು ದೇವರ ಕೃಪೆ, ಸಭೆ ಕೊಟ್ಟಿರುವುದರೆ ದೇವರ ಕೃಪೆ, ಎಲ್ಲನೂ ದೇವರ ಕೃಪೆ. ವರಗಳು, ಅಭಿಷೇಕ ಎಲ್ಲವೂ ದೇವರ ಕೃಪೆ. ಆ ಕೃಪೆ ನಮಗೆ ಸಾಕು. ಆದ್ದರಿಂದ ಮೋಶೆ ಪ್ರಾರ್ಥಿಸುವ ಹಾಗೆ, ದೇವರೇ ನಿನ್ನ ಕೃಪೆ ನನಗೆ ಕೊಡು ಸ್ವಾಮಿ. ಕಾರಣ ಕೃಪೆ ಸಾಕು. ನಾನು ಅನೇಕ ಸಾರಿ ಸೇವೆಗೆ ಹೋಗಬೇಕಾದ್ರೆ ನಾನು ಮಾಡುವಂಥ ಒಂದು ಸೀಕ್ರೆಟ್ ಹೇಳ್ತೀನಿ ನೋಡಿ, ಏಸಪ್ಪ ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ. ನಾನು 10 ಗಂಟೆ ಪ್ರಾರ್ಥನೆ ಮಾಡಿದೆ, 3 ದಿನ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದೆ, ಅದೆಲ್ಲ ಅಲ್ಲಪ್ಪ, ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ, ನಿನ್ನ ಕೃಪೆ ನನಗೆ ಬೇಕು ಸ್ವಾಮಿ. ನೋಡ್ರಿ, ಅವತ್ತು ಸೇವೆಯ ಕಾರ್ಯಗಳು ಭಯಂಕರವಾಗಿರ್ತದೆ. ಆಮೇಲೆ ದೇವರ ಕೃಪೆ, ದೇವರ ಕೃಪೆ, ದೇವರ ಕೃಪೆ. ನಾವು ಎಷ್ಟೇ ಪ್ರಯಾಸಪಟ್ಟರು, ಎಷ್ಟೇ ಕಾರ್ಯಗಳನ್ನು ನಾವು ಹೊಂದ್ಕೊಂಡಿದ್ದರು, ಎಷ್ಟೇ ವರಗಳು ಹೊಂದ್ಕೊಂಡಿದ್ದರು, ಎಷ್ಟೇ ಶಕ್ತಿ ಬಲ ನಮ್ಮಲ್ಲಿದ್ದರೂ ಕೂಡ ದೇವರ ಕೃಪೆ ನಮಗೆ ಸಾಕು. ಆತನ ಕೃಪೆಯ ಮೇಲೆ ನಮ್ಮ ಭರವಸೆ ನಾವು ಇಟ್ಟಿರಬೇಕು. ದೇವರ ಕೃಪೆ. ಬೆಟ್ಟಗಳು ಕದಲಿ ಆದವು, ಗುಡ್ಡಗಳು ಇದ್ದಂಥ ಸ್ಥಳವನ್ನು ಬಿಟ್ಟು ಹೋದವು, ನನ್ನ ಕೃಪೆ ಎಂದಿಗೂ ನಿನ್ನನ್ನು ಬಿಟ್ಟು ಆಗಲೋದೇ ಇಲ್ಲ. ಆಮೇನ್, ಆಮೇನ್, ಹಲ್ಲೆಲೂಯಾ. ಎಫೆಸರಿಗೆ 2:10, ಆತನ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೀವಿ. ಆತನ ಕೃಪೆ ನಮಗೆ ಸಾಕು, ಆತನ ಕೃಪೆ ನಮಗೆ ಸಾಕು. ಕೃಪೆ, 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 ಕೃಪೆ. ದೇವರ ಕೃಪೆಗಾಗಿ ಸ್ತೋತ್ರ, ದೇವರ ಕೃಪೆಗಾಗಿ ಸ್ತೋತ್ರ ಅಂತ 100 ಸಲ ಅಲ್ಲ, 1000 ಸಲ ಹೇಳಿ ನೋಡ್ರಿ, ಇನ್ನೂ ಕೃಪೆ ಹೆಚ್ಚುತ್ತದೆ. ಕೀರ್ತನೆ 136 ನೋಡ್ರಿ, ದೇವರ ಕೃಪೆ, ದೇವರ ಕೃಪೆ. ಸತ್ಯವೇದದ ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ದೇವರ ಕೃಪೆ. ನಮಗೆ ಏನ್ರಿ ಬೇಕು? ದೇವರೇ ಹೇಳ್ತಿದ್ದ, ನನ್ನ ಕೃಪೆ ನಿನಗೆ ಸಾಕು. ಆಮೇಲೆ ಆಮೇಲೆ ಅದನ್ನು ಬಿಟ್ಟು ನಾವು ಏನೇನೋ ಯೋಚನೆ ಮಾಡ್ತೀವಿ. ಅಯ್ಯೋ, ನನಗೆ ಅದು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಈ ಹಣ ಇದ್ದಿದ್ರೆ ಚೆನ್ನಾಗಿರ್ತಲ್ಲ, ವಸತಿ ಇದ್ದರೆ ಚೆನ್ನಾಗಿತ್ತಲ್ಲ, ಈ ಸೌಲಭ್ಯ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ, ಅದು ಇದು. ದೇವ್ರು ಹೇಳ್ತಿದ್ದಾನೆ, ಮಗಳೇ ನೀನು ಹೇಗಿದ್ದೀಯೋ, ಮಗನೇ ನೀನು ಹೇಗಿದೆಯೋ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡು. ನಿನ್ನ ಬಲಹೀನತೆಯಲ್ಲಿ, ಕೊರತೆಗಳಲ್ಲಿ ದೇವರ ಕೃಪೆ ನಿನಗೆ ಸಾಕು, ದೇವರ ಕೃಪೆ ನಿನಗೆ ಸಾಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಆತ್ಮದಲ್ಲಿ ಪ್ರೇರೇಪಣೆ ಆಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಯಾರೋ ಒಬ್ಬರು ನೀವು ಈ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ, ನನ್ನನ್ನು ಯಾಕೆ ದೇವರು ಈ ಥರ ಸೃಷ್ಟಿ ಮಾಡಿದ್ದಾನೆ, ನಾನು ಯಾಕೆ ಈ ಥರ ದೇವರು ಉಂಟು ಮಾಡಿದ್ದಾನೆ, ನನ್ನಿಂದ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಎಂಬುದಾಗಿ ಯಾರೋ ಒಬ್ಬರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಯಾಕೆಂದರೆ ದೇವರ ಪ್ರಸನ್ನತೆ ನಾನು ಅನುಭವಿಸ್ತಾ ದೇವರ ಪ್ರೇರೇಪಣೆಯಿಂದ ನಾನು ಹೇಳ್ತಾ ಇದ್ದೀನಿ, ಮಗಳೇ ನಿನಗೆ ದೇವರ ಕೃಪೆ ಸಾಕು. ನಿನ್ನ ಬಗ್ಗೆ ನೀನು ಚಿಂತೆ ಪಡಬೇಡ, ನಿನ್ನ ಕೊರತೆಗಳ ಬಗ್ಗೆ ಚಿಂತೆ ಪಡಬೇಡ, ದೇವರ ಕೃಪೆ ನಿನಗೆ ಸಾಕು. ಒಂದು ವೇಳೆ ಅಂಗವಿಕಲತೆಯಿಂದ ನೀವು ಕಷ್ಟಪಡ್ತಿದ್ದೀರಾ, ದೇವರ ಕೃಪೆ ನಿಮಗೆ ಸಾಕು. ಒಂದು ವೇಳೆ ಯಾವುದೋ ಒಂದು ಕೊರತೆಯಿಂದ, ಬಾಧೆಯಿಂದ ಕಷ್ಟಪಡ್ತಿದ್ದೀರಾ, ದೇವರ ಕೃಪೆ ನಿಮಗೆ ಸಾಕು. ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ನಮಗೆ ಪೂರ್ಣ ಸಾಧಕವಾಗ್ತದೆ. ಅಯ್ಯ, ಈ ಸೇವೆ ಮಾಡೋಕ್ಕಾಗ್ತಿಲ್ಲ ಅಂತ ಕಷ್ಟಪಡ್ತಿದ್ದೀರಾ, ನಿನಗೆ ಬೇಕಾಗಿರುವುದು, ನಿನಗೆ ಸಾಕಾಗಿರುವುದು ದೇವರ ಕೃಪೆ. ಅಯ್ಯ, ಈ ಕೆಲಸ ಮಾಡೋಕ್ಕೆ ನನ್ನಿಂದ ಆಗ್ತಿಲ್ಲ ಅನ್ನೋದಕ್ಕೆ ಕಷ್ಟಪಡ್ತಾ ಇದ್ದೀರಾ, ನಿಮಗೆ ಬೇಕಾಗಿರುವುದು, ನಿಮಗೆ ಸಾಕಾಗಿರುವುದು ದೇವರ ಕೃಪೆ. ಆತನ ಕೃಪೆಯನ್ನು ಹುಡುಕ್ರಿ, ಆತನ ಕೃಪೆಗಾಗಿ ಬೇಡ್ರಿ. ನೀವು ತಾಳ್ಮೆಯಿಂದ ಇರಬೇಕಾದ್ರೆ ದೇವರು ತಾನಾಗಿ ತನ್ನ ಕೃಪೆಯನ್ನು ಸುರಿಸ್ತಾನೆ. 90ನೇ ಕೀರ್ತನೆಯಲ್ಲಿ ಮೋಶೆ ಪ್ರಾರ್ಥಿಸುವಾಗೆ, ನಿನ್ನ ಕೃಪೆ ನನಗೆ ಬೇಕಂತ ಕೇಳಿ ನೋಡ್ರಿ, ದೇವರು ತನ್ನ ಕೃಪೆಯಿಂದ ತುಂಬಿಸುವವನಾಗಿದ್ದಾನೆ. ಮೊದಲನೇದಾಗಿ ನೋಡಿದ್ವಿ, ದೇವರ ಪ್ರಸನ್ನತೆ ಸಾಕು, ದೇವರ ಪ್ರಸನ್ನತೆ ಬೇಕು. ಎರಡನೇದಾಗಿ ದೇವರ ಕೃಪೆ ಸಾಕು, ದೇವರ ಕೃಪೆ ಬೇಕು. ಮೂರನೇದಾಗಿ ನಿಮಗೂ ನನಗೂ ಈ ಲೋಕದಲ್ಲಿ ಜೀವಿಸೋದಕ್ಕೆ ಬೇಕಾಗಿರುವುದು ದೇವರ ವಾಕ್ಯ. ಆಮೇಲೆ ಮತ್ತಾಯ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ಓದಬೇಕಾದ್ರೆ ಯಾರಾದರೂ ಹೇಳ್ತೀರಾ ಏನು ಮತ್ತಾಯ 4:4 ಅಂತ? ಒಂದು ವೇಳೆ ನೀವು ಹೇಳಿದ್ರೆ ಸಂತೋಷ. ಆಮೇಲೆ ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿ ಮಾತಿನಿಂದಲೂ ಬದುಕುವನು. ಆಮೇಲೆ man shall not live by bread alone but by every word that proceeds from the mouth of the Lord. ಮೂರನೇದಾಗಿ
ನಿಮಗೂ ನನಗೂ ಬೇಕಾಗಿರುವುದು, ನಿಮಗೂ ನನಗೂ ಸಾಕಾಗಿರುವುದು ದೇವರ ವಾಕ್ಯ. ಆಮೇನ್. ಸತ್ಯವೇದ. ಹಲ್ಲೆಲೂಯಾ. ಆಂಗ್ಲ ಭಾಷೆಯಲ್ಲಿ ಹೋಲಿ ಬೈಬಲ್, ತಮಿಳಲ್ಲಿ ಪರಿಶುದ್ಧ ವೇದಾಗಮಂ ಅಲ್ವಾ, ಕನ್ನಡದಲ್ಲಿ ಸತ್ಯವೇದ. ಸತ್ಯ. ಈ ವೇದ ಪುಸ್ತಕದಲ್ಲಿರುವಂಥ ಅಕ್ಷರಗಳು, ಪದಗಳು, ಇದು ಸತ್ಯ, ಇದು ಸುಳ್ಳಾದದಲ್ಲ. ಈ ಬೈಬಲಲ್ಲಿ ಇರುವಂಥ ವಾಕ್ಯಗಳು ಸುಳ್ಳಾದದಲ್ಲ. ಇದರಲ್ಲಿ ಬರೆಯಲ್ಪಟ್ಟಿರುವಂಥ ದೇಶಗಳು ಈಗಲೂ ಇದೆ. ಕ್ರಿಸ್ತ ಜನನ ಚರಿತ್ರೆಯನ್ನೇ ವಿಭಾಗ ಮಾಡಿದೆ. ಬೇರೆ ಯಾರು ಜನನಾರಿ ವಿಭಾಗ ಮಾಡಿದೆ? ಆಮೇನ್. ಯಾಕೆಂದರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥ ಯೇಸು ಕ್ರಿಸ್ತನು ನಿಜವಾದ ದೇವರು. ಸೃಷ್ಟಿ ಆದಿಕಾಂಡದಿಂದ ಪ್ರಕಟಣೆ ತನಕ ಬರೆಯಲ್ಪಟ್ಟಿರುವಂಥ ವಾಕ್ಯಗಳು ಅಷ್ಟು ಸತ್ಯ. ಈ ಸತ್ಯವೇದ ನಮಗೆ ಸಾಕು. ಕಾರಣ ನಾವು ಬದುಕುವುದಕ್ಕೆ ಬೇಕಾಗಿರುವುದು ಈ ವಾಕ್ಯ. ಈ ವಾಕ್ಯ ನಮಗೆ ಸಾಕು. ದೇವರ ಪ್ರಕಟಣೆಗಳು ನಮಗೆ ಸಾಕು. ದೇವರ ಪ್ರವಾದನೆ ನಮಗೆ ಸಾಕು. ದೇವರು ಕೊಡುವಂಥ ವಾಗ್ದಾನಗಳು ನಮಗೆ ಸಾಕು. ದೇವರು ಕೊಡುವಂಥ ರಹಸ್ಯಗಳು ನಮಗೆ ಸಾಕು. ಎಲ್ಲ ಕಾರ್ಯಗಳು ಈ ಸತ್ಯವೇದ ಪುಸ್ತಕದಲ್ಲಿ ಅಡಗಿದೆ. ಒಂದು ಪ್ರಶ್ನೆ ಕೇಳ್ತೀನಿ, ಇವತ್ತು ಬೈಬಲ್ ಓದಿದ್ರಾ? ನಿಮಗೆ ಒಂದು 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 ಎಕ್ಸಸೈಸ್ ಕೊಡ್ತೀನಿ. ನಮ್ಮ ಮನೇಲೂ ನಾನು ಹಾಕ್ಬೇಕಂತ ಅದು ಯೋಚನೆ ಮಾಡಿದ್ದೀನಿ. ಇವತ್ತು ಸತ್ಯವೇದವನ್ನು ಓದಿದ್ರಾ ಎಂಬುದಾಗಿ ಒಂದು ದೊಡ್ಡ ಬ್ಯಾನರನ್ನು ನಿಮ್ಮ ಮನೇಲಿ ಹಾಕ್ರಿ. ಆಮೇಲೆ ಅಥವಾ ನಿಮ್ಮ ಚರ್ಚಲ್ಲಿ ಹಾಕ್ರಿ. ಯಾಕೆಂದರೆ ನಾನು ಕೆಲವೊಂದು ಈ ತಿರುನೆಲ್ವೇಲಿ, ತೂತುಕುಡಿ ಕಡೆಗೆ ಅಲ್ಲೆಲ್ಲ ಸೇವೆಗಾಗಿ ಹೋಗಬೇಕಾದ್ರೆ ಕೆಲವೊಂದು ಮನೆಯಲ್ಲಿ, ಡಿಡ್ ಯು ರೀಡ್ ಯುವರ್ ಬೈಬಲ್ ಟುಡೇ? ಇವತ್ತು ನೀವು ಸತ್ಯವೇದವನ್ನು ಓದಿದ್ರ ಅಂತ ಒಂದು 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 ವಾಕ್ಯವನ್ನು ಅಲ್ಲಿ ಬರೆದು ಹಾಕಿರ್ತಾರೆ. ಇವತ್ತು ನೀವು ಸತ್ಯವೇದವನ್ನು ಓದಿದ್ರ? ಕಾರಣ ಈ ಸತ್ಯವೇದರಿ ನಮಗೆ ಬೇಕಾಗಿದೆ. ಈ ಸತ್ಯವೇದರಿ ನಮಗೆ ಸಾಕಾಗಿದೆ. ಈ ವಾಕ್ಯಗಳಿರಿ ನಮಗೆ ಬೇಕಾಗಿದೆ. ಆದಿಕಾಂಡ 39ನೇ ಅಧ್ಯಾಯದಲ್ಲಿ ಏನು ಬರೆದಿದೆ? ಕೀರ್ತನೆ 1ನೇ ಅಧ್ಯಾಯದಲ್ಲಿ ಏನು ಬರೆದಿದೆ? ಮತ್ತಾಯ 16ನೇ ಅಧ್ಯಾಯದಲ್ಲಿ ಯಾವ್ಯಾವ ವಾಕ್ಯಗಳು ಬರೆದಿದೆ? ಪ್ರಕಟಣೆ ಪುಸ್ತಕದ ಕಡೇ ವಾಕ್ಯ ಏನು? ಈ ವಾಕ್ಯ ನಮಗೆ ಗೊತ್ತಿರಬೇಕ್ರಿ. ಈ ವಾಕ್ಯ ನಮಗೆ ಸಾಕ್ರಿ. ಈ ವಾಕ್ಯ ನಮಗೆ ಬೇಕ್ರಿ. ನೋಡ್ರಿ, ನಾನು ಒಬ್ಬರಿಗೆ ಭಾಷಾಂತರ ಮಾಡಿದೆ. ನಾನು ಭಾಷಾಂತರ ಅನೇಕ ಜನರಿಗೆ ಮಾಡುವಂಥ ದೇವರ ಕೃಪೆ ಕೊಟ್ಟಿದ್ದಾನೆ. ಅನೇಕ ಸೇವಕರಿಗೆ ತಮಿಳಿಂದ ಕನ್ನಡಕ್ಕೆ, ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ, ಕೆಲವರಿಗೆ ನಾನು ಕನ್ನಡದಿಂದ ತಮಿಳಿಗೂ ಮಾಡಿದ್ದೇನೆ. ಅದು ಮಾತ್ರವಲ್ಲ, ಆಂಗ್ಲ ಭಾಷೆಯಿಂದ ತಮಿಳಿಗೂ ಮಾಡಿದ್ದೇನೆ. ಸೊ ಕೆಲವೊಂದು ಸಾರಿ ತಮಿಳಿನಿಂದ ಆಂಗ್ಲ ಭಾಷೆಗೂ ಮಾಡಿದರೆ, ಕನ್ನಡದಿಂದ ಆಂಗ್ಲ ಭಾಷೆಗೂ ಮಾಡುವಂಥ ಕೃಪೆಯನ್ನು ದೇವರು ಕೊಟ್ಟಿದ್ದಾನೆ. ಆಗ ಒಬ್ಬರು ಸೇವಕರಿಗೆ ನಾನು ಭಾಷಾಂತರ ಮಾಡಬೇಕಾದ್ರೆ ಅವರು ಹೇಳಿದ್ರು, ಎಸ್ತರ್ ಪುಸ್ತಕದಲ್ಲಿ ಮಧ್ಯದಲ್ಲಿರುವಂಥ ವಾಕ್ಯಗಳನ್ನೆಲ್ಲ ಅವರು ಕಂಠಪಾಠವಾಗಿ ಹೇಳ್ತಾ ಇದ್ದಾರೆ. ನಾವು ಸಾಮಾನ್ಯವಾಗಿ ಏನು ವಾಕ್ಯ ಕಂಠಪಾಠ ಮಾಡ್ಕೊಳ್ತೀವಿ, ತುಂಬ ವಾಗ್ದಾನ ಇರುವಂಥದ್ದು, ತುಂಬ ಪರಿಚಯ ಇರುವಂಥ ವಾಕ್ಯಗಳು. ಅವರು ಮಧ್ಯದಲ್ಲಿರುವಂಥ ವಾಕ್ಯಗಳನ್ನೆಲ್ಲ, ಅದರಲ್ಲಿ ವಾಗ್ದಾನ ಇಲ್ಲ, ಅದರಲ್ಲಿ ಎಚ್ಚರಿಕೆ ಇಲ್ಲ, ಅದೊಂದು ಪ್ರವಾದನೆಯಲ್ಲ, ಅದನ್ನು ಸರಳವಾಗಿ ಹೇಳ್ತಾ ಇದ್ದಾರೆ ಕಂಠಪಾಠ ಮಾಡಿ. ನನಗೆ ತುಂಬ ಆಶ್ಚರ್ಯ ಆಯಿತು. ಅವರು ನೋಡಿ ಕೇಳಿದೆ, ಬ್ರದರ್, ಈ ವಾಕ್ಯಗಳನ್ನೆಲ್ಲ ಈ ಥರ ನೀವು ಬೈ ಹ್ಯಾಟ್ ಮಾಡಿಕೊಂಡು ಕಂಠಪಾಠ ಮಾಡಿ ಹಾಗೆ ಪ್ರಸಂಗದಲ್ಲಿ ಹೇಳ್ತೀರಲ್ಲ, ಏನಂತ? ಅವರು ನನ್ನನ್ನು ನೋಡಿ, ಅವ್ರ ನೋಟ ಇವಾಗಲೂ ನನ್ನ ಕಣ್ಣಿನ ಮುಂದೆ ಇದೆ. ಅನ್ಬು, ಈ ಬೈಬಲ್ ನಮ್ಮ ಲೈಫ್ ಅಂತ ಆಗ್ಬಿಡ್ತು. ಈ ಪುಸ್ತಕ ನಮ್ಮ ಲೈಫ್ ಆಗ್ಬಿಡ್ತು. ಈ ಪುಸ್ತಕನೇ ನಮಗೆಲ್ಲ. ಆದ್ದರಿಂದ ಈ ಪುಸ್ತಕನೇ ನನಗೆಲ್ಲ. ಅವ್ರು ಹೇಳಿದ್ರು, ಪ್ರಸಂಗ ಮಾಡೋದಕ್ಕೆ ಮುಂಚೆ 8 ಅಧ್ಯಾಯ 10 ಅಧ್ಯಾಯ ಓದ್ತಾರಂತೆ. ಅದು ಅವ್ರ ಅಭ್ಯಾಸ. ಅದು ಅವರ ಅಭ್ಯಾಸ. ನೋಡ್ರಿ, ಈ ವಾಕ್ಯ ನಮಗೆ ಸಾಕ್ರಿ. ಈ ವಾಕ್ಯ ನಮಗೆ ಸಾಕು. ಇವತ್ತು ಯಾಕೆ ಎಲ್ಲರೂ ದಾರಿ ತಪ್ಪು ಹೋಗ್ತಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಎಲ್ಲರೂ ಸುಳ್ಳು ಉಪದೇಶಕ್ಕೆ ಹೋಗ್ತಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಎಲ್ಲರೂ ಬಲಹೀನತೆಯಲ್ಲಿದ್ದಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಎಲ್ಲ ಹಣ 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 ಅಂತ ಹಣದಿಂದ ಓಡ್ತಾ ಇದ್ದಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಯಾರು ಪ್ರಸಂಗ ಮಾಡ್ತಿಲ್ಲ, ಸುವಾರ್ತೆಯನ್ನು ಸಾರ್ತಾ ಇಲ್ಲ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಯೇಸು ಸ್ವಾಮಿನ ಬಿಟ್ಬಿಟ್ಟು ಎಲ್ಲ ದೂರ ದೂರ ಹೋಗ್ತಾ ಇದ್ದಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ದೇವಸೇವಕರನ್ನು ಎಲ್ಲರೂ ದೂಷಣೆಯಿಂದ ಮಾತಾಡ್ತಿದ್ದಾರೆ? ವಾಕ್ಯ ಗೊತ್ತಿಲ್ಲ. ಇವತ್ತು ಯಾಕೆ ಎಲ್ಲರೂ ಸೇವೆ ಮಾಡ್ತಾ ಇಲ್ಲ? ವಾಕ್ಯ ಗೊತ್ತಿಲ್ಲ. ವಾಕ್ಯ ನಮಗೆ ಸಾಕು. ವಾಕ್ಯ ನಮಗೆ ಬೇಕು. ಈ ವಾಕ್ಯ ಗೊತ್ತಿರುವುದಾದರೆ ಒಬ್ಬ ಮನುಷ್ಯನ ಜೀವಿತವೇ ವ್ಯತ್ಯಾಸವಾಗಿರ್ತದೆ. ಒಬ್ಬ ಮನುಷ್ಯನ ಮಾತುಗಳು, ಅವನು ವಾಕ್ಯ ಗೊತ್ತಿದೆಯಾ ಇಲ್ವಾ ಅಂತ ನೀವು ಈಸಿಯಾಗಿ ಕಂಡುಹಿಡಿಬೋದು.
ಆಮೇಲೆ ಒಬ್ಬ ಸಹೋದರಿಯ ಪ್ರಾರ್ಥನೆ ವಾಕ್ಯ ಗೊತ್ತಿದೆಯಾ ಇಲ್ವಾ ಅಂತ ಸುಲಭವಾಗಿ ಕಂಡುಹಿಡಿಬಹುದು. ನಮ್ಮ ಹತ್ರ ಅನೇಕ ಜನರು ಪ್ರಾರ್ಥನೆಗಾಗಿ ಬರ್ತಾರೆ, ಅವರಲ್ಲಿ ವಾಕ್ಯ ಇದೆಯಾ ಇಲ್ವಾ ಅಂತ ಸುಲಭವಾಗಿ ಕಂಡುಹಿಡಿಬಹುದು. ಪ್ರವಾದನೆಯಾಗಿ ಎಲ್ಲ ಒಂದು ಜ್ಞಾನವಾಕ್ಯ ವಿದ್ಯಾವಾಕ್ಯ ಉಪಯೋಗ ಮಾಡಬೇಕಾಗಿಲ್ಲ. ಅವ್ರು ಹೇಳುವಂಥ ಮಾತುಗಳೇ ಸಾಕು. ಈ ಅಮ್ಮಗೆ ವಾಕ್ಯ ಗೊತ್ತಿಲ್ಲ, ಈ ಅಪ್ಪನಿಗೆ ವಾಕ್ಯ ಗೊತ್ತಿಲ್ಲ. ವಾಕ್ಯ ಇರುವಂಥ ಮನುಷ್ಯ ಧೈರ್ಯಶಾಲಿಯಾಗಿರ್ತಾನೆ. ವಾಕ್ಯ ಇರುವಂಥ ಮನುಷ್ಯನು ನಂಬಿಕೆ ಉಳ್ಳವನಾಗಿರ್ತಾನೆ. ವಾಕ್ಯ ಇರುವಂಥ ಮನುಷ್ಯನ ಪ್ರಾರ್ಥನೆಯು, ಮಾತು, ನಡೆ, ನುಡಿ, ಅವನ ಶೈಲಿ, ಅವನ ಸೇವೆ ಎಲ್ಲವೂ ವ್ಯತ್ಯಾಸವಾಗಿ ಕಾಣಲ್ಪಡುತ್ತದೆ. ಈ ಕಡೆ ಕಾಲದಲ್ಲಿ ನಿಮಗೂ ನನಗೂ ಬೇಕಾಗಿರುವುದು ದೇವರ ವಾಕ್ಯ. ದೇವರ ವಾಕ್ಯ. ಕಾರಣ ವಾಕ್ಯ ನಮಗೆ ಸಾಕು. ಆಮೇಲೆ 3 ಕಾರ್ಯಗಳನ್ನು ಇವತ್ತು ನಾವು ನೋಡಿದ್ವಿ. ನಮಗೆ ಏನು ಬೇಕು, ಏನು ಸಾಕು. ಚೆನ್ನಾಗಿದೆಯಲ್ಲ ಟೈಟ್ಲು, ಏನು ಬೇಕು, ಏನು ಸಾಕು. 1, ದೇವರ ಪ್ರಸನ್ನತೆ ನಮಗೆ ಬೇಕು, ದೇವರ ಪ್ರಸನ್ನತೆ ನಮಗೆ ಸಾಕು. ವಿಮೋಚನಾ ಕಾಂಡ 33:14-15. 2, ದೇವರ ಕೃಪೆ ನಮಗೆ ಬೇಕು, ದೇವರ ಕೃಪೆ ನಮಗೆ ಸಾಕು. 2 ಕೊರಿಂಥ 12:9. 3, ದೇವರ ವಾಕ್ಯ ನಮಗೆ ಬೇಕು, ದೇವರ ವಾಕ್ಯ ನಮಗೆ ಸಾಕು. ಮತ್ತಾಯ 4:4.